ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೋತೀನಿ. ಇವಾಗ ನೀವು ತಮ್ನೇಲಲ್ಲೇ ನೋಡಿರ್ತೀರಾ, ಮನಿ ಸೇವಿಂಗ್ಸ್ ಟಿಪ್ಸ್ ಬಗ್ಗೆ ನೋಡ್ಬೇಕು ಅನ್ಕೊ ಬಂದಿರ್ತೀರಾ. ಏನಿದು 2 ರುಪೀಸ್ ಇಂದ ಮಾತ್ರ 2 ರುಪೀಸ್ ಇಂದ ಮನಿ ಸೇವಿಂಗ್ಸ್ ಹೆಂಗಾಗುತ್ತೆ ಅಂತ ಅನ್ಕೋಬಹುದು. ಹನಿ ಹನಿ ಗೂಡಿದ್ರೆ ಹಳ್ಳ. ಈ 2 ರುಪೀಸ್ ಇಂದ ನಾವು ಲಕ್ಷಾಂತರ ರೂಪಾಯಿನ ಸೇವ್ ಮಾಡ್ಬೋದು. ಹೇಗೆ ಅಂತ ಅಂದ್ರೆ ಈ ಟಿಪ್ಸ್ ತುಂಬಾನೇ ಈಸಿ ಆಗಿರುತ್ತೆ. ಬೇರೆ ಕಡೆ ಈಗ ನಾವು ಹೂಡಿಕೆ ಮಾಡಕ್ ಹೋಗ್ಬೇಕು ಅಂತ ಅಂದ್ರೆ ಚೀಟಿ ವ್ಯವಹಾರ ಅದೆಲ್ಲ ಇರುತ್ತೆ. ನಾವು ಬೇರೆ ಕಡೆ ಸೇವಿಂಗ್ ಮಾಡ್ತಾ ಇರ್ತೀವಿ. ಅದು ಚೀಟಿ ವ್ಯವಹಾರ ಮಾಡೋರು ಕರೆಕ್ಟ್ ಆಗಿದ್ರೆ ಮಾತ್ರ ಅಮೌಂಟ್ ನಮ್ ಕೈಗೆ ಬಂದು ಸೇರುತ್ತೆ. ಇಲ್ಲ ಅಂತ ಅಂದ್ರೆ ನಮ್ಮ ಅಮೌಂಟನ್ನ ನಾವೇ ಲಾಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಏನೇ ಲಾಸ್ ಆಗ್ದಿರಾ ಸಿಂಪಲ್ ಆಗಿ ಈಸಿಯಾಗಿ ಮನೇಲೆ ಸೇವಿಂಗ್ ಮಾಡ್ಕೋಬಹುದು ಈ 2 ರುಪೀಸ್ ಅಲ್ಲಿ. ಬನ್ನಿ ಇದು 2 ರುಪೀಸ್ ಅಲ್ಲಿ ಯಾವ ತರ ಸೇವಿಂಗ್ ಮಾಡ್ಬೋದು ಅನ್ನೋ ಟಿಪ್ನ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಸೇವಿಂಗ್ 2 ರುಪೀಸ್ ಇದು ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ. ವಾರಕ್ಕೆ 7 ದಿನ, ತಿಂಗಳಿಗೆ 4 ವಾರ, ವರ್ಷಕ್ಕೆ 365 ದಿನ, ಒಂದೊಂದು ವರ್ಷ 365 ದಿನಗಳು ಬರುತ್ತೆ. ಇವಾಗ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಡೇ 1ಗೆ 2 ರುಪೀಸ್ ಸೇವ್ ಮಾಡಬೇಕಾಗುತ್ತೆ. ಮತ್ತೆ ಡೇ 2ಗೆ 4 ರುಪೀಸ್ 1 ಡಬಲ್ ಮಾಡ್ಕೋಬೇಕು. ಈಗ 2 ರುಪೀಸ್ ಆಗಿದ್ವಿ, ಮತ್ತೆ ಅದಕ್ಕೆ 2 ರುಪೀಸ್ ಸೇರಿಸಿ 4 ರುಪೀಸ್ ಹಾಕಬೇಕು. ಡೇ 2ಗೆ 4 ರುಪೀಸ್, ಡೇ 3ಗೆ 6 ರುಪೀಸ್, ಡೇ 4ಗೆ 8, ಡೇ 5ಗೆ 10, ಡೇ 6ಗೆ 12, ಡೇ 7ಗೆ 40 ರುಪೀಸ್. ಈ ತರ 2 ರುಪೀಸ್ ಇನ್ಕ್ರೀಸ್ ಮಾಡ್ಕೊ ಹೋಗ್ಬೇಕು. ಆ ತರ ಇನ್ಕ್ರೀಸ್ ಮಾಡ್ಕೊ ಹೋದ್ರೆ ನಮ್ಗೆ ಲಾಸ್ಟ್ ಅಲ್ಲಿ 365 ದಿನಕ್ಕೆ ಲಾಸ್ಟ್ ಫೈನಲ್ ಡೇಗೆ 730 ರೂಪಾಯಿ ನಾವು ಸೇವ್ ಮಾಡಬೇಕಾಗುತ್ತೆ. ಈ ತರ 750 ರೂಪಾಯಿ ಫೈನಲ್ ಸೇವಿಂಗ್ ಅಮೌಂಟ್ ಇರುತ್ತೆ ನಮ್ಗೆ. ಅದು ನಾವು ಚಾರ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ನಾವು ನೆನ್ಪಿಟ್ಕೊಂಡು ಮಾಡಕ್ಕಾಗಲ್ಲ ಅಲ್ವಾ? ಚಾರ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಕ್ಯಾಲೆಂಡರ್ ಅಲ್ಲೂ ಮಾಡ್ಕೋಬಹುದು. ತೋರಿಸ್ತೀನಿ ಚಾರ್ಟ್ ಯಾವ ತರ ಮಾಡ್ಕೋಬಹುದಂತ. ಇಲ್ಲಿ ನೋಡ್ತಾ ಇರ್ಬೋದು. ಈ ತರ ಚಾರ್ಟ್ ರೆಡಿ ಮಾಡ್ಕೋಬೇಕು ನೀವು. ಈ ತರ ಡೇಸು ಮತ್ತೆ ಅದು ರುಪೀಸ್ 1 ಡೇಸ್ಗೆ ಎಷ್ಟು ರುಪೀಸ್ ಸೇವ್ ಮಾಡಬೇಕು ಅದನ್ನ ನೀವು ಈ ತರ ಚಾರ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕ್ಯಾಲೆಂಡರ್ ಅಲ್ಲೂ ಮಾಡ್ಕೋಬಹುದು. ಕ್ಯಾಲೆಂಡರ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಹಾಕಿರ್ತೀವಿ ಅನ್ನೋದು ಲಾಸ್ಟ್ ಡೇಸ್ ಸಮ್ ಡೇಸ್ ಹೋಗ್ತಾ ಇದ್ದಂಗೆ ಮರ್ತೋಗುತ್ತೆ ಎಷ್ಟು ಅಮೌಂಟ್ ಹಾಕಿದ್ವಿ ನಾವು ಅಂದ್ಬಿಟ್ಟು. ಸೊ ಈ ತರ ರೆಡಿ ಮಾಡ್ಕೊಬಿಟ್ರೆ ಬೆಸ್ಟ್. ಡೇ 1 ಇದು ಡೇಸ್ ನಾನು ರೆಡ್ ಸ್ಕೆಚ್ ಪೆನ್ ಅಲ್ಲಿ ಬರ್ದಿರೋದು. ಡೇಸ್ 1 ಡೇ 2 ಡೇ 3 ಡೇ 4 ಡೇಸ್ಗೆ ಆ ತರ ಇರೋದು. 1 ಡೇಗೆ 2 ರುಪೀಸ್ ಸೇವ್ ಮಾಡಬೇಕು ನಾವು. ಈಗ ಹೇಳಿದ್ನಲ್ಲ 1 ಡೇಸ್ಗೆ 2 ರುಪೀಸ್, ಮತ್ತೆ 2 ಡೇಸ್ಗೆ 4 ರುಪೀಸ್, 3ಗೆ 6, 4 ಡೇಸ್ಗೆ 8, ಆ ತರ 8, 10, 12 ಹಿಂಗೆ 2 ರುಪೀಸ್ ಇನ್ಕ್ರೀಸ್ ಮಾಡ್ಕೊ ಹೋಗ್ಬೇಕು. ಒಂದು ದೊಡ್ಡ ಕಾಯಿನ್ ಬಾಕ್ಸ್ ಆದ್ರೂ ತಗೋಬಹುದು. ಇಲ್ಲ ಅಂತಂದ್ರೆ ಓಪನ್ ಮಾಡ್ದಿರಾ ಅಂತ ಬಾಕ್ಸ್ ತಗೋಬೇಕು. ಓಪನ್ ಮಾಡೋದಾದ್ರೆ ನಾವು ಓಪನ್ ಮಾಡ್ಕೊಬಿಟ್ಟು ತಗೋಬಿಡ್ತೀವಿ. ಅದ್ರಿಂದ ಅದನ್ನ ಓಪನ್ ಮಾಡಬಾರ್ದು. ಆ ತರ ತಗೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ತರ ಓಪನ್ ಮಾಡ್ದಿರಾ ಅಂತ, ಓಪನ್ ಮಾಡಕ್ ಆಗದೆ ಇರೋ ಅಂತ ಒಂದು ಬಾಕ್ಸ್ ತಗೋಬೇಕು. ಈ ತರ ಇದು ಲಾಂಗ್ ಪ್ರೊಸೆಸ್ ಆಗಿರ್ಬೇಕು. 1 ಇಯರ್ 2 ಇಯರ್ ಆ ತರ ಇದ್ರೆ ನಮ್ಗೆ ರೌಂಡ್ ಅಮೌಂಟ್ ಜಾಸ್ತಿ ದೊಡ್ಡ ಅಮೌಂಟೇ ಸಿಗುತ್ತೆ. ಕಡಿಮೆ ಟೈಮಲ್ಲಿ ನಾವು ಸೇವಿಂಗ್ ಮಾಡ್ಕೊಂಡ್ರೆ ಕಡಿಮೆ ಅಮೌಂಟೇ ಸಿಗುತ್ತೆ. ಸೊ ನಮ್ಗೆ ಲಾಂಗ್ ಪ್ರೊಸೆಸ್ ಅಲ್ಲಿ ಇರಬೇಕು. ಆ ತರ ತಗೋಬೇಕು. ಡೇ 1ಗೆ 2 ರುಪೀಸ್ ಹಾಕಬೇಕು. 2 ರುಪೀಸ್ ಹಾಕಿದ್ಮೇಲೆ ನಾವು ಇದನ್ನ ಟಿಕ್ ಮಾಡಬೇಕು. ಈಗ ನಾನು ಸೇವ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಈ ಬಾಕ್ಸ್ಗೆ ನಾನು 2 ರುಪೀಸ್ ಹಾಕ್ತಾ ಇದ್ದೀನಿ. ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಸ್ಟಾರ್ಟ್ ಮಾಡಿ. ಈಗ 2 ರುಪೀಸ್ ಹಾಕ್ತೇನೆ ನಾನು. 2 ರುಪೀಸ್ ಹಾಕಿದ್ಮೇಲೆ ಈ ತರ 2 ರುಪೀಸ್ಗೆ ಟಿಕ್ ಮಾಡ್ಕೋಬೇಕು. ಮತ್ತೆ ನಾಳೆ 4 ರುಪೀಸ್ ಹಾಕ್ಬೇಕು. ಅವಾಗ ಟಿಕ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಡೇ 6 ರುಪೀಸ್. ಆ ತರ ನಾವು ಫೈನಲ್ 365 ದಿನಕ್ಕೆ 730 ಆಗುತ್ತೆ. ಆಮೇಲೆ ಇದನ್ನ ಟಿಕ್ ಮಾಡಿ ಟಿಕ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಅಮೌಂಟ್ ಸೇವಿಂಗ್ಸ್. ಇದು 1 ಇಯರ್ 365 ದಿನಕ್ಕೆ 1 ಇಯರ್. ಮತ್ತೆ ನಿಮ್ಗೆ 2 ಇಯರ್ಸ್ ಬೇಕು ಅಂತ ಅಂದ್ರೆ 2 ಇಯರ್ಸ್ ಮತ್ತೆ ಈ ತರನೇ ಚಾರ್ಟ್ ಮಾಡ್ಕೊಂಡು
ಇಲ್ಲ ಅಂತ ಅಂದ್ರೆ ಇದನ್ನೇ ಮತ್ತೆ ರಿಪೀಟ್ ಆಗಿ ಮತ್ತೆ 2 ರುಪೀಸ್ ಇಂದ ಇದೇ ಚಾಟ್ ಇರ್ಲಿ ಪರವಾಗಿಲ್ಲ. ಬಟ್ ಇದನ್ನ ಸೇಫ್ ಆಗಿ ಇಟ್ಕೋಬೇಕು ನೀವು 1 ಇಯರ್ ವರ್ಗುನು. ಮತ್ತೆ ಇದೇ ಪ್ರೊಸೆಸ್ ಅಲ್ಲೇ ಬರ್ಬೇಕು. ಆ ತರ ಮಾಡಿದ್ರೆ ನಿಮ್ಗೆ ಬಿಗ್ ರೌಂಡ್ ಅಮೌಂಟ್ ಸಿಗುತ್ತೆ. ಇಷ್ಟು 365 ದಿನಕ್ಕೆ ಫೈನಲಿ 730 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಅಲ್ವಾ. 730 ರೂಪಾಯಿ ಹಾಕ್ತೀರಾ ಅಲ್ವಾ, ಅವಾಗ ನಿಮ್ಗೆ ರೌಂಡ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಈ ತರ ಮಾಡೋದ್ರಿಂದ ಇಲ್ಲಿ ಫೈನಲ್ ರೌಂಡ್ ಅಮೌಂಟ್ ನಮ್ಗೆ 365 ದಿನಕ್ಕೆ 1,33,090 ರೂಪಾಯಿ ಸಿಗುತ್ತೆ. 90 ರೂಪಾಯಿ ಬಿಟ್ರು 1,33,000 ಸಿಗುತ್ತೆ ನಮ್ಗೆ. ಇದು 1 ಇಯರ್ಗೆ 365 ದಿನಕ್ಕೆ 1,33,000 ಆಗುತ್ತೆ. ಮತ್ತೆ 2 ಇಯರ್ಸ್ಗಾದ್ರೆ ಅದ್ರ ಡಬಲ್ ಆ ತರ ಹೋಗುತ್ತೆ. ನೋಡಿದ್ರಲ್ವಾ, ನಾವು ಮನೆಯಲ್ಲೇ ಯಾವ ತರ ಈಸಿಯಾಗಿ ಈ ತರ ಅಮೌಂಟ್ನ ನಾವು ಸುಮ್ಮನೆ ಹೌಸ್ ವೈಫ್ ಆಗಿರ್ಬೋದು, ಮನೆಯಲ್ಲಿ ಸುಮ್ಮನೆ ಸಣ್ಣ ಪುಟ್ಟದ್ದು ಖರ್ಚಿಗೆ ಅಂತ ಕೊಡೋದನ್ನೇ ನಾವು ಈ ತರ ಸೇವ್ ಮಾಡ್ಕೊ ಬಂದ್ರೆ ನಮ್ಗೆ ಒಂದು ರೌಂಡ್ ಅಮೌಂಟು ಈ ತರ ಬಿಗ್ ಅಮೌಂಟೇ ಸಿಗುತ್ತೆ. ಇದು ಹೌಸ್ ವೈಫ್ಗೆ ತುಂಬಾನೇ ದೊಡ್ಡ ಅಮೌಂಟೇ ಅಂತಾನೆ ಹೇಳ್ಬೋದು. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಈ ತರ ನಾವು ಸೇವ್ ಮಾಡ್ಕೋತಾ ಬರ್ಬೇಕು. ನಾವು ಎಲ್ಲೆಲ್ಲಿಗೂ ಎಷ್ಟೆಷ್ಟು ಹಾಕ್ಬಿಡ್ತೀವಿ. ಇವಾಗ ನಮ್ಗೆ ಇಲ್ಲಿವರೆಗೂ ಸ್ವಲ್ಪ ಒಂದು 100, 200 ವರ್ಗುನು ಸ್ವಲ್ಪ ಈಸಿಯಾಗಿ ಹಾಕ್ಬಿಡ್ಬೋದು. ಆಮೇಲೆ ಕಷ್ಟ ಆಗುತ್ತೆ ಡೈಲಿ ಹಾಕೋದು ಅಂತ ಅಂದ್ರೆ ನಿಮ್ಗೆ ಇವಾಗ ನಿಮ್ಗೆ 200 ರೂಪಾಯಿ ಸಿಕ್ತು, ಅವಾಗ ನಾವು ಒಂದ್ ಕಡೆಯಿಂದಾನೇ ಹಾಕ್ಬೇಕು ಅಂತ ಏನಿಲ್ಲ. ಈಗ 200 ರೂಪಾಯಿ ಸಿಕ್ತಲ್ವಾ, 200 ರೂಪಾಯಿ ಹಾಕ್ಬಿಟ್ಟು ಇದು ಟಿಕ್ ಮಾಡ್ಬಿಡಿ. ಇದು ಲಾಸ್ಟ್ ಅಲ್ಲಿ ನಮ್ಗೆ ಈ ತರ 500, 600 ದಿನ ಸಿಗಲ್ಲ ಅಂತ ಅಂದ್ರೆ ಈಗ ನೀವು 2 ರುಪೀಸ್ ಹಾಕ್ತೀರಾ. ಇವತ್ತು ನಿಮ್ಗೆ ಒಂದು 50 ರೂಪಾಯಲ್ಲಿ ಒಂದು 40 ರೂಪಾಯಿನಾದ್ರೂ ಉಳ್ದಿರಲ್ವಾ, 10 ರೂಪಾಯಲ್ಲಿ 8 ರೂಪಾಯಿನಾದ್ರೂ ಉಳ್ದಿರಲ್ವಾ, ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಫೈನಲ್ ನಾವು ಲಾಸ್ಟ್ ಯೂಸ್ ಮಾಡ್ಕೋಬಹುದು. ಇವಾಗ ನಮ್ಗೆ ಇವತ್ತು 2 ರುಪೀಸ್ ಹಾಕಿದ್ವಿ, ಮತ್ತೆ ನಮ್ಗೆ 500 ರೂಪಾಯಿ ಸಿಕ್ತು ಅನ್ಕೊಳ್ಳಿ. ಅದನ್ನು ನಾಳೆಗೆ ಹಾಕ್ಬಿಟ್ಟು ಇದನ್ನ ಟಿಕ್ ಮಾಡ್ಕೋಬಹುದು. ಆ ತರ ನಮ್ಗೆ ಈಗ ಅಮೌಂಟ್ ಜಾಸ್ತಿ ಇದ್ರೂನು ಇಲ್ಲೂ ಹಾಕ್ಬೋದು. ಅದು ಲೈನ್ ಆಗಿ 1 ಬೈ 1 ಬರ್ಬೇಕು, ಡೇ ಬೈ ಡೇನೇ ಹಾಕ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ನಿಮ್ಗೆ ಯಾವ್ದು ಸಿಗುತ್ತೆ ಅವಾಗ ಹಾಕ್ಬಿಡ್ಬೇಕು. ಅವಾಗ ನಿಮ್ಗೆ ಫೈನಲಿ ಲಾಸ್ಟ್ ಈ ತರ ದೊಡ್ಡ ಅಮೌಂಟ್ ಹಾಕ್ಬೇಕಾದ್ರೆ ನಿಮ್ಗೆ ಫೈನಲಿ ಸ್ವಲ್ಪ ಈಸಿ ಆಗುತ್ತೆ. ಈ ತರ ಮಾಡೋದ್ರಿಂದ ಹೌಸ್ ವೈಫ್ಗೆ ಯೂಸ್ ಆಯ್ತು ಅಂತ ಅನ್ಕೋತೀನಿ. ಇದೇನಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿದ್ದೀನಿ ಅಂತ ಅಂದ್ರೆ ಮುಂದೆ ಹೇಳ್ತೀನಿ. ಏನಕ್ಕೆ ಇದಕ್ಕೂ ನಾನು ಯೂನಿವರ್ಸ್ನ ಎಷ್ಟು ನಂಬ್ತೀನಿ ಅಂತ ಅಂದ್ರೆ ನಾನು ಮುಂದೆ ಹೇಳ್ತೀನಿ. ಆಮೇಲೆ ಇನ್ನ ಒಂದು, ಇದು ನಾವು ಫೈನಲಿ ನಮ್ಗೆ 1 ಇಯರ್ಗೆ ಈ ತರ ಮಾಡೋದ್ರಿಂದ 1,33,000 ಅಷ್ಟೇನೆ ಸಿಗೋದು. ಸುಮಾರು ಜನ ನಾನು ನೋಡಿದ್ದೀನಿ, 2-3 ವಿಡಿಯೋ ನೋಡಿದ್ದೀನಿ. ಒಬ್ಬೊಬ್ರು ಯೂಟ್ಯೂಬ್ ಚಾನಲ್ ಒಬ್ಬೊಬ್ರು ಇದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನ ತಪ್ಪು ಮಾಡ್ಬಿಟ್ಟಿದ್ದಾರೆ. ನಾನು 2-3 ವಿಡಿಯೋ ನೋಡಿದ್ದೀನಿ, ಅವರು ತುಂಬಾನೇ ತಪ್ಪು ಮಾಡಿದ್ದಾರೆ. ಅವ್ರು ಯಾವ ತರ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ, ಸುಮಾರು 2-3 ವಿಡಿಯೋಸ್ ನೋಡಿದೆ ನಾನು. ಅವರು ಯಾವ ತರ ಮಾಡ್ಬಿಟ್ಟಿದ್ದಾರೆ ಅಂದ್ರೆ 365 ದಿನಕ್ಕೆ 730 ರೂಪಾಯಿನ ಗುಣಿಸ್ಬಿಟ್ಟಿದ್ದಾರೆ. ಅಂತ ಅಂದ್ರೆ ಈಗ 365 ದಿನಕ್ಕೆ 730 ಅಂದ್ರೆ 2,66,450 ರೂಪಾಯಿ ಆಯ್ತು. ಆ ತರ ಗುಣಿಸ್ಬಿಟ್ಟಿದ್ದಾರೆ. ಇದು ರಾಂಗು. ಈ ತರ ಮಾಡೋದಲ್ಲ. ಯಾಕೆ ಅಂತಂದ್ರೆ ನಾವು ಡೈಲಿ 730 ರೂಪಾಯಿ ಆಗ್ತಾ ಇಲ್ಲ ತಾನೆ. ಫಸ್ಟ್ ಡೇ ಇಂದ 2 ರುಪೀಸ್, 4 ರುಪೀಸ್, 6 ರುಪೀಸ್ ಈ ತರ ಹಾಕೋತಾ ಬರೋದ್ರಿಂದ ನಾವು ಇದನ್ನ ಗುಣಿಸ್ಬಾರ್ದು, ಕೂಡ್ಬೇಕು. ಇದನ್ನ ಪ್ಲಸ್ ಮಾಡ್ಕೋತಾ ಹೋಗ್ಬೇಕು. ಈ ತರ ಪ್ಲಸ್ ಮಾಡ್ಕೋತಾ ಹೋಗ್ಬೇಕು. ಇದು 2 ರುಪೀಸ್, 2ಗೆ 4, 6, 6ಗೆ 6, 12 ಆ ತರ ಮಾಡ್ಕೋತಾ ನಾವು ಫೈನಲ್ 730 ಆಗುತ್ತಲ್ಲ, ಅದು ಫೈನಲ್ ನಾವು ಕೂಡ್ಬೇಕು. ಬಟ್ ಇವರು ಸುಮಾರು 2-3 ಜನ ಚಾನಲ್ ನೋಡಿದೀನಿ ನಾನು, ಈ ತರ ಗುಣಿಸ್ಬಿಟ್ಟಿದ್ದಾರೆ. ಇದು ರಾಂಗು. ಯಾಕಂತಂದ್ರೆ ಈಗ ನಾವು ಕೇರ್ಫುಲ್ ಆಗಿ ವಿಡಿಯೋ ಮಾಡೋರು ಕೇರ್ಫುಲ್ ಆಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಈಗ ಅವರು ಆಸೆ ಇಟ್ಕೊಂಡಿರ್ತಾರೆ. ಈಗ 2,66,450 ರೂಪಾಯಿ ಬರುತ್ತೆ ಫೈನಲ್ 1 ಇಯರ್ಗೆ ಅನ್ಕೊಂಡು ಅವರು ಆಸೆ ಇಟ್ಕೊಂಡಿರ್ತಾರೆ. ಅವರು ಎಲ್ಲಾನು ಸೇವ್ ಮಾಡ್ತಾರೆ, ಬಟ್ ಈ ಅಮೌಂಟು ಸಿಗಲ್ಲ ಅವ್ರಿಗೆ. ಅವಾಗೆ ಬೇರೆ ಈಗ ಯಾರಾದ್ರೂ ಅವ್ರ ಫ್ಯಾಮಿಲಿಲೇ
ಒಂದಿಬ್ರು 3 ಜನ ಕೌಂಟ್ ಮಾಡ್ತಾ ಇರ್ತಾರೆ ಅಲ್ವಾ? ಆ ಕೌಂಟ್ ಮಾಡೋರಿಂದ ಅವ್ರೇನು ಮಾಡಿರಲ್ಲ ಪಾಪ. ಬಟ್ ಅವ್ರಿಗೆ ರೌಂಡ್ ಅಮೌಂಟು ₹2,66,450 ಸಿಗ್ತೀರಾ, ಅವ್ರಿಗೆ ಸಿಗೋದೇನೆ ₹1,33,090 ಸಿಗೋದು. ಬಟ್ ಈ ತರ ನಾವು ತಪ್ಪು ಮಾಡೋದ್ರಿಂದ, ಯೂಟ್ಯೂಬರ್ಸ್ ತಪ್ಪು ಮಾಡೋದ್ರಿಂದ ಪಾಪ ಅವ್ರ ರಿಲೇಶನ್‌ಶಿಪ್ಪು ನಮ್ಮಿಂದ ಅವ್ರವ್ರ ಮಧ್ಯೆನೇ ಅವರೇ ಏನೋ ಮಿಸ್ಟೇಕ್ ಮ ಅಮೌಂಟು ತೆಗ್ದಿರ್ಬೋದು. ಸಮಥಿಂಗ್ ಏನೋ ಒಂದ್ ರೀಸನ್ ಅವ್ರವ್ರಿಗೆ ಒಂದು ಸಂಬಂಧ ಮುರಿದೋಗೋಂಥ ಚಾನ್ಸು ನಮ್ಮಿಂದ ಸಿಗ್ಬಾರ್ದು. 10 ಸಲ ಯೋಚನೆ ಮಾಡಿ ನಾವ್ ಮಾಡ್ಬೇಕು. ಗೊತ್ತಾಯ್ತಾ? ಸಾರಿ ಅಂತಂದ್ರೆ ಅವ್ರೆಲ್ಲಾನು ಕರೆಕ್ಟಾಗೇ ಹೇಳಿದಾರೆ. ಬಟ್ ಇವ್ರು 730ರಿಂದ ಏನಕ್ಕೆ ಗುಣಿಸ್ಬಿಟ್ರು? ಅದನ್ನ ಕೂಡ್ಬೇಕು. ಕೂಡಿದ್ರೆ ಫೈನಲ್ ನಮ್ಗೆ ಇದ್ ಬರೋದು. ಓಕೆ. ತಪ್ಪು ಮಾಡ್ಬಾರ್ದು. ಅದಕ್ಕೆ 10 ಸಲ ಯೋಚನೆ ಮಾಡ್ಬೇಕು ಇದನ್ನ. ಮನೇಲಿ ನಾವ್ ಹೇಗೆ ಮಾಡ್ಬೋದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹುಷಾರಾಗಿ, ತುಂಬಾ ಕೇರ್‌ಫುಲ್ ಆಗಿ ಮಾಡ್ಬೇಕು. ಇದನ್ನ ನೋಡ್ದವ್ರಿಗೆ ಎಷ್ಟೋ ಜನಕ್ಕೆ ನಮ್ಮ ಯೂಸ್‌ಫುಲ್ ಟಿಪ್ಸು ನಮ್ಮ ವ್ಯೂವರ್ಸ್‌ಗೆ ತೊಂದ್ರೆ ಆಗ್ಬಾರ್ದು. ಉಪಯೋಗ ಆಗಿಲ್ಲ ಅಂತಂದ್ರೂ ತೊಂದ್ರೆ ಆಗ್ಬಾರ್ದು. ಇದು ಗ್ಯಾರಂಟಿ ಇಂದು ಅವ್ರವ್ರ ನಡುವೆನೇ ಜಗಳ ಬರೋಂಥ ಮೂಮೆಂಟ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಸೊ ಸಾರಿ, ನಾನು ಹೇಳಿದ್ದು 10 ಸಲ ಯೋಚನೆ ಮಾಡಿ ಈ ತರ ಬರ್ಕೊಂಡಿದೀನಿ ನಾನು. ಈ ತರ ಬರ್ಕೊಂಡೆ ನಾನು. ಅಂದ್ರೆ ಪ್ಲಸ್ ಕೂಡ್ಕೊಂಡ್ ಬಂದೆ ನಾನು. ಈ ತರ ಮಾಡ್ಕೊಂಡೆ. ಇವಾಗ ನಾನು ಈ ತರ ಮಾಡ್ಕೊಂಡಿದೀನಿ. ₹2 ಇಂದ ₹20 ವರೆಗೂ ₹110 ಆಗುತ್ತೆ. ಮತ್ತೆ ₹22 ಇಂದ ಹೆಂಗೆ ಗೊತ್ತಾ? ₹2 ಹೆಂಗೆ ಅಂದ್ರೆ ಈಗ ₹2 ಇಂದ ₹20 ವರೆಗೂ. ₹2 ಇಂದ ₹20 ವರೆಗೂ ಅಂದ್ರೆ 2 2 + 4 6 6 + 6 12 12 + 8 20 20 + 10 30 30 + 12 42 42 + 14 50 50 + 16 72 72 + 18 90 90 + 20 ₹110 ಆಗ್ಲಿಲ್ವಾ ಇದು? ಆ ತರ ನಾನು ಈ ತರ ಕೌಂಟ್ ಮಾಡ್ಕೊಂಡಿದೀನಿ. ₹2 ಇಂದ ಹಿಡ್ದು ಇಲ್ಲಿ ₹2 ಇಂದ ಹಿಡ್ದು ₹730 ವರೆಗೂನು ಎಷ್ಟಾಗುತ್ತೆ ಅಂದ್ಬಿಟ್ಟು ನಾನು 1 ಬೈ 1 ಈ ತರ ಕೌಂಟ್ ಮಾಡ್ಕೊಂಡಿದೀನಿ. ಹೆಂಗೆ ಗೊತ್ತಾ? ₹2 ಇಂದ ನೋಡ್ತಾ ಇರ್ಬೋದು. ₹2 ಇಂದ ₹20 ವರೆಗೂ. ಅಂದ್ರೆ ₹2 ಇಂದ ₹20 ವರೆಗೂನು ಅಂದ್ರೆ 10 ದಿನ ಆಗುತ್ತೆ. 10 ದಿನಕ್ಕೆ ₹110 ಆಯ್ತು. ಮತ್ತೆ ₹22 ಇಂದ ₹30 ವರೆಗೂ ₹130 ಆಯ್ತು. ಮತ್ತೆ ₹32 ಇಂದ ₹40 ವರೆಗೂ ₹180 ಆಯ್ತು. ಹಂಗೆ ಇದು ₹100 ಅಂತ ಅಂದ್ರೆ ₹100ಗೆ 50 ಸಾರಿ ಕಾಣಿಸ್ತಾ ಇಲ್ವಾ ವಿಡಿಯೋ? ₹100 ವರೆಗೂ ಆಯ್ತು. ₹100 ಅಂತ ಅಂದ್ರೆ 50 ದಿನ ಆಯ್ತು. ಡೇ 1 ಇಂದ 50 ಡೇಸ್ ವರೆಗೂನು ನಮ್ಗೆ ₹2 ಅಂತ ನಾವು ಸೇವ್ ಮಾಡಿರೋದು ₹2,550 ಆಯ್ತು. ₹2,550 ಆಯ್ತು. ಮತ್ತೆ 50 ದಿನ ಇದು ಒಂದನೇ ದಿನದಿಂದ ಹಿಡಿದು 50 ದಿನವರೆಗೂ ₹2,550 ಆಯ್ತು. ಮತ್ತೆ 51ನೇ ದಿನದಿಂದ ಹಿಡಿದು ಹಾಗೇನೆ ಕೌಂಟ್ ಮಾಡ್ಕೊ ಬಂದಿದ್ದೀನಿ ನಾನು. 51 ದಿನದಿಂದ 100 ದಿನವರೆಗೂ ₹7,050 ಆಯ್ತು. ಓಕೆನಾ? ಮತ್ತೆ 100 ದಿನ ಆಯ್ತಲ್ಲ ಇದು. ಇದು 101ನೇ ದಿನದಿಂದ ಹಿಡಿದು 101ನೇ ದಿನದಿಂದ 150 ದಿನವರೆಗೂ ₹12,550 ಆಯ್ತು. ಮತ್ತೆ 151 ದಿನದಿಂದ 200 ದಿನಕ್ಕೆ ₹17,550 ಆಯ್ತು. ಈ ತರ ಕೌಂಟ್ ಮಾಡ್ಕೊ ಬರ್ಬೇಕು ನಾವು. ಎಷ್ಟೆಷ್ಟು ರೂಪಾಯಿ ಆಯ್ತು ಅಂದ್ಬಿಟ್ಟು ಕೌಂಟ್ ಮಾಡ್ಕೊ ಬರ್ಬೇಕು ನಾವು. ಗೊತ್ತಾಯ್ತಾ? ಇದು ಅರ್ಥ ಆಗ್ತಾ ಇದ್ಯಾ? ಮತ್ತೆ ಈ ತರ ನಾನು ಕೌಂಟ್ ಮಾಡ್ಕೊತಾ ಬಂದಿರೋದು. ಮ್ಯಾಥ್ಸ್ ಅಲ್ಲಿ ನಾನು ಅಷ್ಟು ಪರ್ಫೆಕ್ಟ್ ಏನಿಲ್ಲ. ಪರ್ಫೆಕ್ಟ್ ಆಗಿದ್ರೆ ಬೇರೆ ತರಾನೇ ತೋರ್ಸ್ಕೊಡ್ತಿದ್ದೆ ನನಗೆ. ನನಗ್ ಗೊತ್ತಿರೋದಂದ್ರೆ ಈ ತರ ಕೌಂಟ್ ಮಾಡಿದೀನಿ ನಾನು. ಓಕೆನಾ? ಆಯ್ತಲ್ಲ? ಇದು ಈ ತರ ಹೇಳಿದ್ದೆ ಅಲ್ಲ ನಾನು. 151 ದಿನದಿಂದ 200 ದಿನಕ್ಕೆ 17,550. 201 ದಿನದಿಂದ 250 ದಿನಕ್ಕೆ 22,555. 251 ದಿನದಿಂದ 300 ದಿನಕ್ಕೆ 27,555. ಸಾರಿ 550. ಮತ್ತೆ
ಇದು 301 ದಿನದಿಂದ 350 ದಿನವರೆಗೂ ಇದು 32,550 ಮತ್ತೆ 350 ಆಗಿತ್ತಲ್ವಾ ಇಲ್ಲಿ 350 ಆಗಿತ್ತು 351 ದಿನದಿಂದ ಹಿಡಿದು ಇಷ್ಟೇ ಇದು ಸಾಲ್ಟ್ ಅಲ್ವಾ 365 ಅಲ್ವಾ 351ರಿಂದ 365 ದಿನಕ್ಕೆ 10,740 10,740 ರೂಪೀಸ್. ಇದನ್ನೆಲ್ಲ ನಾವು ಈ ಸೈಡ್ ಇಲ್ಲಿ ಫೈನಲ್ ಅಮೌಂಟ್ ಬಂದಿದೆಯಲ್ಲ ಇಲ್ಲಿ ಇದನ್ನೆಲ್ಲ ನಾವು ಕೌಂಟ್ ಮಾಡ್ಕೊತಾ ಬರ್ಬೇಕು. ಈಗ ಇದು ಬಂತಲ್ಲ 2500 2550 2550 ಇದನ್ನೆಲ್ಲ ಈ ತರ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡಿದ್ಮೇಲೆ ಫೈನಲ್ ಆಗಿ ಇಷ್ಟು ಅಮೌಂಟ್ ಬರೋದು. ಈ ತರ ಲೆಕ್ಕ ಮಾಡ್ಬೇಕು ಗೈಸ್. ಯಾರಾದ್ರೂ ತಪ್ಪು ಇನ್ಫಾರ್ಮೇಶನ್ ಕೊಡಬಾರ್ದು. ಇದು 2-3 ಜನದ್ ನೋಡಿ ನನಗೆ ಬೇಜಾರಾಯ್ತು. ಅಂದ್ರೆ ನಾವೇ ತಗೊಳ್ಳಿ ಆ ಸ್ಥಾನದಲ್ಲಿ ನಾವೇ ಆತರ ಅವ್ರ ವಿಡಿಯೋ ನೋಡ್ಬಿಟ್ಟು ನಾವು ಆತರ ಸೇವ್ ಮಾಡ್ಬಿಟ್ಟು ಅದು ಇಷ್ಟು ಅಮೌಂಟ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಬಿಟ್ಟು ಅಲ್ಲಿ ಬಂದಿರೋದೇ ಇಷ್ಟು ಅಮೌಂಟ್. ನಮ್ಗೆ ಒಂಥರ ಬೇಜಾರು ಅನ್ಸ್ಬಿಡಲ್ವಾ. ಸೊ ಯಾರೇ ಕರೆಕ್ಟ್ ಆಗಿ ಮಾಡ್ಬೇಕು. ಅದನ್ನ ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರು. ಇದೊಂದ್ರಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಷ್ಟೇನೆ. ಓಕೆನಾ ಗೈಸ್, ಫೈನಲಿ ಇಷ್ಟ ಆಗುತ್ತೆ. ಈ ತರ ನೀವು ಹೌಸ್ ವೈಫ್ ಆಗಿರ್ಬೋದು, ಸ್ಕೂಲ್ ಕಾಲೇಜ್ ಹುಡುಗಿರಾಗಿರ್ಬೋದು, ಮತ್ತೆ ವರ್ಕರ್ಸ್ ಅಷ್ಟೇನೆ ಆಗಿರ್ಬೋದು, ನಾವು ಸೇವ್ ಮಾಡಿದ್ರೆ ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ನಾವ್ ಇಷ್ಟು ಸೇವ್ ಮಾಡಕ್ಕೆ ಆಗಲ್ಲ ಒಂದು ವರ್ಷಕ್ಕೆ. ಸೊ ಈ ತರ ಸೇವ್ ಮಾಡ್ಕೊಂಡ್ರೆ ಇದನ್ನ ನಾವು ಬಿಚ್ಚಕ್ಕಾಗುತ್ತಾ, ಮತ್ತೆ ಈ ತರ ಆಗ್ತಾ ಹೋಗ್ಬೋದು. ಸೊ ಹಿಂಗ್ ಹಾಕೊಂಡು ಸೇವ್ ಮಾಡ್ಕೊತಾ ಬನ್ನಿ. ಇವತ್ತು ನಾನು ಜುಲೈ 2 ನಾನು ವಿಡಿಯೋ ಮಾಡ್ತಾ ಇರೋದು ಜುಲೈ 2ಗೆ. ನಾನು ಅಪ್ಲೋಡ್ ಯಾವತ್ತು ಮಾಡ್ತೀನೋ ಗೊತ್ತಿಲ್ಲ, ನಾಳೆ ಇಲ್ಲ ನಾಳಿದ್ದು ಮಾಡ್ತೀನಿ ಅನ್ಸುತ್ತೆ. ಜುಲೈ 2 ಇಂದ 365 ದಿನ. ಅದನ್ನು ನಾನು ಎಷ್ಟು ಯಾವ ಡೇಟ್ ಅಂತ ಹಾಕ್ಬಿಡ್ತಿದ್ದೆ, ಮೊದಲೇ ನೆನಪಿದ್ದಿದೆ. ಇಷ್ಟು ದಿನಕ್ಕೆ ನಾನು ಹಾಕ್ತೀನಿ. ನೀವುನು ಯಾರಾದ್ರೂ ಈ ವಿಡಿಯೋ ನೋಡಿ, ನನ್ನ ವಿಡಿಯೋ ನೋಡಿ ನಿಮ್ಗೂ ಈ ತರ ಸೇವ್ ಮಾಡ್ಬೇಕು ಅಂದ್ರೆ, ಈ ವಿಡಿಯೋ ನೋಡಿ ದಯವಿಟ್ಟು ಪ್ಲೀಸ್ ಇದು 2 ರೂಪೀಸ್ ಹಾಕಿ ಒಂದು 10 ಜನನಾದ್ರೂ ಈ ವಿಡಿಯೋ ನೋಡ್ಬಿಟ್ಟು 10 ಜನನಾದ್ರೂ ಈ ತರ ಸೇವ್ ಮಾಡ್ತಾ ಇದ್ದೀನಿ ಇವತ್ತಿಂದ ನಾನು ಅಂದ್ಬಿಟ್ಟು ಕಮೆಂಟ್ ಮಾಡಿ. 10 ಜನಕ್ಕಾದ್ರೂ ಯೂಸ್ಫುಲ್ ಆಗಿದ್ರೆ ನಾನು ಈ ವಿಡಿಯೋ ಮಾಡೋದಕ್ಕೂ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ಈಗ 10 ಜನನಾದ್ರೂ ಈ ತರ ಸೇವ್ ಮಾಡ್ಕೊಳ್ಳಿ ಗೈಸ್. ಕಮೆಂಟ್ ಮಾಡಿ, ನಾನು ಸೇವ್ ಮಾಡಿದ್ದೀನಿ, ಈ ತರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ನನಗೆ. ಓಕೆನಾ ಗೈಸ್, ನಾನು ಹಿಂಗೇನೆ ಬುಕ್ಕು ಪೆನ್ ಕೊಟ್ಬಿಟ್ರೆ ಏನೇನೋ ಗೀಜಾಕ್ಬಿಡ್ತೀನಿ. ಸಾರಿ, ಈ ತರ ಗೀಜಾಕಿದ್ದಾಳೆ ಅಂತ ಅನ್ಕೋಬೇಡಿ. ಈ ತರ ಇದೆಲ್ಲಾನು ನಾನು ಈಗ ಕೌಂಟ್ ಮಾಡೋದಿಕ್ಕೆ ನೀವು ನಂಬ್ತೀರಾ 2 ಅವರ್ಸ್ ನಾನು ಟೈಮ್ ತಗೊಂಡಿದ್ದೀನಿ. ಇದನ್ನ ಮಾಡೋದಿಕ್ಕೆ 2 ಅವರ್ಸ್ ಟೈಮ್ ತಗೊಂಡಿದ್ದೀನಿ. ಇದನ್ನ ಬರೆಯೋದಕ್ಕೆ 1 ಅವರು, ಮತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು ಫುಲ್ಲು. ಈ ಕ್ಯಾಲ್ಕುಲೇಟ್ ಮಾಡೋದಕ್ಕೂ 1 ಅವರು, 2 ಅವರು ನಿಮ್ಗೋಸ್ಕರ 2 ಅವರ್ಸ್ ಟೈಮ್ ಕೊಟ್ಟು ಇದನ್ನೆಲ್ಲ ಈ ತರ ಕೌಂಟ್ ಮಾಡಿ ಫೈನಲಿ ನಿಮ್ಗೆ ಕರೆಕ್ಟ್ ಅಮೌಂಟನ್ನ ನಾನು ತೋರಿಸಿದ್ದೀನಿ ಗೈಸ್. ಮತ್ತೆ ಇನ್ನೊಂದು ಗೈಸ್, ಇದು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಥ್ಯಾಂಕ್ ಯು ಯೂನಿವರ್ಸ್ ಅಂತ. ನಾನು ಯೂನಿವರ್ಸ್ನ ತುಂಬಾ ನಂಬ್ತೀನಿ. ಏನಕ್ಕೆ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಾನು ಆಗಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡ್ತೀನಲ್ಲ, ಅದ್ರಲ್ಲಿ ನಾನು ಆಯ್ತು ಇದು ಎಲ್ಲ ಫೈನಲ್ ಕಂಪ್ಲೀಟ್ ಆಯ್ತು ಅಂದ್ಬಿಟ್ಟೆ ನಾನು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಯೂನಿವರ್ಸ್ಗೆ ಯಾವತ್ತಿದ್ರು ಥ್ಯಾಂಕ್ಫುಲ್ ಆಗಿರ್ತೀನಿ. ಏನಕ್ಕೆ ಅಂತ ಹೇಳಲ್ಲ ನಿಮ್ಗೆ, ಏನಕ್ಕೆ ಅಂತ ಎಕ್ಸಾಂಪಲ್ ಕೊಡ್ಲ, ಒಂದು ಮಿರಾಕಲ್ ತೋರಿಸ್ತೀನಿ ರೀ ನನ್ನ ಲೈಫಲ್ಲೇನೆ. ನೋಡ್ತಾ ಇರ್ಬೋದು ಈ ಬುಕ್ಕು ನನ್ನ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟ ಬುಕ್ಕು ಇದು. ಅದು ನೇಮ್ ಎಲ್ಲ ಬೇಡ, ಕಂಪ್ನಿ ನೇಮು ಅದೆಲ್ಲ ತೋರ್ಸೋದು ಬೇಡ. ಇದು ನಮ್ಗೆ ಅದು ಕಂಪ್ನಿಗೆ ನಾವು ಜಾಯಿನ್ ಆದಾಗ ಈ ತರ ಅವರು ಅವಾಗ್ಲೇ ಬರ್ಸ್ತಿದ್ರು ನಮ್ಗೆ. ಇದೆಲ್ಲ ಅವಾಗ ಗೊತ್ತಿರ್ಲಿಲ್ಲ ಅಷ್ಟು. ಸುಮ್ನೆ ಶಾರ್ಟ್ ಟರ್ಮ್ ಗೋಲು, ಮತ್ತೆ ಮಿಡ್ ಟರ್ಮ್ ಗೋಲು, ಮತ್ತೆ ಲಾಂಗ್ ಟರ್ಮ್ ಗೋಲ್ ಅಂತ ಈ ತರ ಅವರು ನಮ್ಗೆ ಬರಿಸ್ತಾ ಇದ್ರು. ಏನಕ್ಕೆ ಅಂತ ಅಂದ್ರೆ ಇದನ್ನ ಯಾಕೆ ಅಂದ್ರೆ ನಾವು ಇದನ್ನ ವರ್ಬಲೈಸ್ ವಿಜುವಲೈಸ್ ಮಾಡ್ತಾ ಇದ್ರೆ ನಮ್ ಮೈಂಡ್ ಅಲ್ಲಿ ಅದೇ ಇರುತ್ತೆ ಅಂದ್ಬಿಟ್ಟು ಈ ತರ ನಮ್ಗೆ ಬರ್ಸ್ತಾ ಇದ್ರು. ಅದಕ್ಕೆ ಈ ತರ ಅದು ಪಿಕ್ಚರ್ಸ್ ತಂದು ಪೇಸ್ಟ್ ಮಾಡಿಸ್ತಾ ಇದ್ರು ಈ ತರ.
ಈ ತರ ನಂದು ಫಸ್ಟ್ ಶಾರ್ಟ್ ಟರ್ಮ್ ಗೋಲ್ ಇದ್ದಿದ್ದು ಮೊಬೈಲ್ ಸ್ಯಾಮ್ಸಂಗ್ ಕಂಪ್ನಿ ಸ್ಯಾಮ್ಸಂಗ್ ಮಾಡೆಲ್ J2 ಅವಾಗ ಬರ್ತಿತ್ತಲ್ಲ J2 ಕಲರ್ ಗೋಲ್ಡ್ ಕಲರ್ ಇದೆ ಸೇಮ್ ಮತ್ತೆ ಪ್ರೈಸ್ 8000 ಇತ್ತು. ನಾನು ಇದನ್ನ ಬರ್ದಿರೋದು ಯಾವಾಗ ಗೊತ್ತಾ ಅಚೀವ್ಮೆಂಟ್ ಡೇಟ್ ಅಂತ. ಅದು ಕಂಪ್ನಿ ನನಗೆ ತುಂಬಾನೇ ನಾನು ಅದ್ರಲ್ಲಿ ಎಷ್ಟು ಅಮೌಂಟ್ ಅರ್ನ್ ಮಾಡಿದೀನೋ ಬಿಟ್ಟಿದೀನೋ ಅದು ಸೆಕೆಂಡ್ರಿ. ಬಟ್ ನನಗಿದು ತುಂಬಾ ಫೌಂಡೇಶನ್ ಅಂತಾನೆ ಹೇಳ್ಬೋದು ನನ್ನ ಲೈಫ್ಗೆ. ಅಷ್ಟು ಬೆಸ್ಟ್ ಆಗಿ ಟ್ರೈನಿಂಗ್ ಕೊಟ್ಟಿದೆ ನನಗೆ. ನನ್ನ ಲೈಫ್ ಅಲ್ಲಿ ಯಾವ ತರ ನಾವು ಯಾವುದಕ್ಕೂ ಡಿಸರ್ವ್ ಆಗ್ದಿರಾ ಯಾವ ತರ ನಾವು ಅಚೀವ್ಮೆಂಟ್ ಮಾಡ್ಬೇಕು ನಮ್ ಗೋಲ್ ಯಾವ ತರ ನಮ್ ಟಾರ್ಗೆಟ್ ಯಾವ ತರ ರೀಚ್ ಮಾಡ್ಬೇಕು ಅದನ್ನೆಲ್ಲ ನನ್ಗೆ ಈ ಕಂಪ್ನಿ ಕೊಟ್ಟಿದೆ. ಇದು ನೆಕ್ಸ್ಟ್ ಮಿಡ್ ಟರ್ಮ್ ಗೋಲು ರಿಂಗ್ ಗೋಲ್ಡ್ ರಿಂಗ್ ಇತ್ತು ಅದು ಅಂದ್ರೆ ಅಕ್ಕ ಬಾವಂಗೆ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನ ಬರ್ದಿದ್ದೆ ನಾನು. ಅಂದ್ರೆ ಅದ್ ಪಿಕ್ಚರ್ ನನ್ಗೆ ತೆಗ್ದು ಪೇಸ್ಟ್ ಮಾಡಕ್ ಆಗಿರ್ಲಿಲ್ಲ ಅವಾಗ. ಅದು ಶಾಪ್ ನೇಮ್ ಮತ್ತೆ ಯಾವ ಕ್ಯಾರೆಕ್ಟರ್ ಗೋಲ್ಡ್ ಎಷ್ಟು 1000 ಅದನ್ನೆಲ್ಲ ಈ ತರ ಡೇಟ್ ಮತ್ತೆ ಇಯರ್ ಗೆ ನನ್ಗೆ ಹಾಕ್ಸ್ತಾ ಇದ್ರು. ಇದು ಡೇಟ್ 2017 ಅಲ್ಲೇ ಇದು ಡೇಟ್ ಏನೋ ಟಿಕ್ ಮಾಡ್ಬಿಟ್ಟಿದ್ದೀನಿ ಡೇಟ್ ಏನೋ ಕಾಟ್ ಮಾಡ್ಬಿಟ್ಟಿದ್ದೀನಿ ನಾನು. ಅದು ಬಿಟ್ಟು 9/17/2017 ಆಗಿತ್ತು. ಬಟ್ ಇದು ಏನಾಯ್ತು ಅಂತಂದ್ರೆ ನಾನು ಇದು ಮೊಬೈಲು ಸಿಕ್ತು ಬೇರೆ ತಗೊಂಡೆ ನಾನು. ಬಟ್ ಈ ಕಂಪ್ನಿ ತಗೊಂಡಿಲ್ಲ ಅಂದ್ರು ಬೇರೆ ತಗೊಂಡೆ. ಬಟ್ ಇದಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟು ನಾನು ಇದ್ ಮಾಡ್ಲಿಲ್ಲ ಅನ್ಸುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ರೇಟ್ ಇದೆ ತಗೊಂಡೆ. ಬಟ್ ಇದು ಮತ್ತೆ ಇದನ್ನ ನೆಕ್ಸ್ಟ್ ನಾನು ಮಾಡೇ ಮಾಡ್ತೀನಿ ಇದನ್ನ ನೆಕ್ಸ್ಟ್ ಟೈಮ್. ಬಟ್ ಇದಾಗಿದೆ ನನ್ನ ಲೈಫ್ ಅಲ್ಲಿ ಇದಾಗಿದೆ. ಯಾವ್ದು ಗೊತ್ತಾ ಲಾಂಗ್ ಟರ್ಮ್ ಗೋಲು ಸ್ಕೂಟಿ ನನಗೆ ಇದ್ದಿದ್ದು ಲಾಂಗ್ ಟರ್ಮ್ ಸ್ಕೂಟಿ ಇದ್ದಿದ್ದು. ಅದು ನನಗೆ ಕಂಪ್ನಿ ನೇಮ್ ಗೊತ್ತಿಲ್ಲ ಮಾಡೆಲ್ ಗೊತ್ತಿಲ್ಲ. ಬಟ್ ಅದು ಬೈ ಹಾರ್ಟ್ ಇಂದ ಫೀಲ್ ಮಾಡಿದ್ದು ನಾನು. ಕಲರ್ ಮಾತ್ರ ಮೆರೂನ್ ಇತ್ತು ಮರೂನ್ ಕಲರ್ ಇತ್ತು. ಇಲ್ಲಿ ನೋಡಿ ಆ ಕಂಪ್ನಿ ಅವಾಗ ನನ್ಗೆ ನಾನು ಜಸ್ಟ್ ಸೆಕೆಂಡ್ PU ಓದಿರೋದು. ಅದ್ರಲ್ಲಿ ಕಲರ್ ನೇಮು ನನಗೆ ಸೆಕೆಂಡ್ PU ಓದಿದೀನಿ ಅನ್ನೋದಷ್ಟೇ. ನನಗೆ ಸ್ಪೆಲ್ಲಿಂಗು ಅಷ್ಟು ಈಗ ನಾಲೆಡ್ಜು ಅಷ್ಟು ಇರ್ಲಿಲ್ಲ. ಸ್ಪೆಲ್ಲಿಂಗು ಅಷ್ಟು ಮಿಸ್ಟೇಕ್ ಮಾಡಿದೀನಿ ನೋಡಿ. ಈಗ ಸ್ಪೆಲ್ಲಿಂಗು ಮಿಸ್ಟೇಕ್ ಮಾಡಲ್ಲ ನಾನು ಆ ತರ ಕಂಪ್ನಿ ಕಲ್ಸ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮರೂನ್ ಕಲರ್ 64,000 ಈ ತರ 2018ಗೆ ನಾನು ಅಚೀವ್ಮೆಂಟ್ ಡೇಟು ನಾನು ಫಿಕ್ಸ್ ಮಾಡಿದೆ. ನಾನು ಒಂದು ಸ್ಕೂಟಿ ನೋಡ್ತಾ ಇದ್ದೆ ಶೋರೂಮ್. ನಾನು ಆ ವರ್ಕ್ಗೆ ಹೋಗ್ಬೇಕಾದ್ರೆ ಶೋರೂಮ್ ಇತ್ತಲ್ಲ ಒಂದು ಆ ಶೋರೂಮ್ ಅಲ್ಲಿ ಹೋಗ್ತಾ ಬರ್ತಾ ಅಲ್ಲಿ ನಿಲ್ಸ್ತಾ ಇದ್ರಲ್ಲ ಅದು ಮರೂನ್ ಕಲರ್ ಸ್ಕೂಟಿ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಸುಮ್ನೆ ಅದು ಹೋಗ್ತಾ ಬರ್ತಾ ನೋಡ್ದೇನಲ್ಲ ಪ್ರೈಸ್ ಒಂದು ಗೊತ್ತಾಗಿತ್ತು. ಅದನ್ನ ಮಾತ್ರ ಬರ್ದಿದೆ. ಅದು ಕಂಪ್ನಿ ನೇಮ್ ಏನು ಮಾಡೆಲ್ ಏನು ಅದೇನು ನನಗೆ ಇರ್ಲಿಲ್ಲ. ಬಟ್ ಇದನ್ನ ಮಾಡಿ ಅಂದಿದ್ರು ಆ ಕಲರ್ ಇಷ್ಟ ಆಗಿತ್ತು ಆದ್ರೆ ನಾನು ಇದನ್ನ ಮನ್ಸಿಂದ ಮಾಡಿದೆ. ಮನ್ಸಿಂದ ನಾನು ಅಯ್ಯೋ ಗೀಚ್ತಾ ಇದ್ದೀನಿ ಇದೆಲ್ಲ. ಪೆನ್ ಇದ್ರೆ ನನ್ನ ಕೈಲಿ ಹಿಂಗೆ ಗೀಜೋದು. ಈ ತರ ಮರೂನ್ ಕಲರ್ ನಾನು ಇಷ್ಟಪಟ್ಟು ಇದ್ ಮಾಡಿದ್ದೆ. ಬಟ್ ಅದು ನೋಡ್ತಾ ಇರ್ಬೋದು ಹೇಗಿದೆ ನನ್ ರಥ. ಮರೂನ್ ಕಲರ್ ಅಲ್ವಾ ಸಿಕ್ಕಿದೆ ಅಲ್ವಾ ನನ್ಗೆ. ಇದು ನಮ್ಮನೆ ಹತ್ರನೇ ನಿಲ್ಸಿರೋದು. ನಮ್ಮನೆ ಹತ್ರನೇ ನನ್ ಗಾಡಿನೇ ಇದು ಯಾರ್ದೋ ಗಾಡಿ ಅಲ್ಲ. ಮತ್ತೆ ಯೂನಿವರ್ಸ್ ನಮ್ ಜೊತೆ ಇದಾರೆ ಅನ್ನೋದಿಕ್ಕೆ ಪ್ರೂವ್ ಮಾಡೋದ್ ನೋಡಿ. ನನ್ ಗಾಡಿ ಸುಮಾರು ಒಂದು 2-3 ಡೇಸ್ ಇಂದ ತೆಗ್ದಿರ್ಲಿಲ್ಲ. ಡಸ್ಟ್ ಆಗಿತ್ತು. ಅಯ್ಯೋ ಹಂಗೆ ತೋರ್ಸ್ಬೇಕಲ್ಲ ಅನ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದೆ. ಮೊಬೈಲ್ ತಗೋದೆ ಹೊರಗಡೆ ಅಷ್ಟ್ರಲ್ಲಿ ಮಳೆ ಬಂದ್ಬಿಡ್ತು. ಮಳೆ ಬಂದಿ ನೋಡಿ ಯಾವ ತರ ವಾಶ್ ಆಗಿದೆ. ಇದೇ ಹೇಳೋದು ನಾನು ಯೂನಿವರ್ಸ್ ಬ್ಲೆಸ್ಸಿಂಗ್ ಅಂತ. ಇದಕ್ಕೆ ಹೇಳೋದು ನಾನು ನಮ್ ಮನ್ಸಿಂದ ಏನೇ ಆದ್ರೂ ಕೇಳ್ಕೊಂಡ್ರು ಯೂನಿವರ್ಸ್ ಕೊಟ್ಟೆ ಕೊಡ್ತಾರೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಬಟ್ ಡೆಫಿನೆಟ್ಲಿ ಕೊಟ್ಟೆ ಕೊಡ್ತಾರೆ. ಈಗ ಏನೇ ಆದ್ರೂ ನಮ್ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಫೀಲ್ ಮಾಡ್ಬೇಕು. ನಮ್ ಒಳ ಮನ್ಸಿಂದ ಫೀಲ್ ಮಾಡಿದ್ರೆ ಯೂನಿವರ್ಸ್ ಅದನ್ನ ಖಂಡಿತವಾಗೂ ಕೊಟ್ಟೆ ಕೊಡ್ತಾರೆ. ನೋಡುದ್ರಲ್ವಾ ಈ ಗಾಡಿನ ನಾನು 27/4/2018ಗೆ ನಾನು ಟಾರ್ಗೆಟ್ ಮಾಡಿದ್ದು. ಬಟ್ ಅದು ನಾನು ಅದನ್ನ ಬರೀ ನಾವು ಟಾರ್ಗೆಟ್ ಮಾಡಿ ಅಚೀವ್ಮೆಂಟ್ ಡೇಟ್ ಹಾಕ್ಬಿಟ್ರೆ ನಾವು ಅದಕ್ಕೆ ವರ್ಕ್ ಮಾಡ್ಬೇಕಲ್ಲ. ಅದ್ರ ತಕ್ಕಂಗ್ ವರ್ಕ್ ಮಾಡಿ ತಗೊಂಡಿದ್ರೆ ನಮ್ಗೆ ಅವಾಗೆ ಸಿಗ್ತಾ ಇತ್ತು. ಬಟ್ ನಾನು ಲೇಜಿ ಮಾಡ್ದೆ. ಅದ್ರಿಂದ ತುಂಬಾನೇ ಲೇಟ್ ಆಯ್ತು ಅಂತ ಅನ್ಸುತ್ತೆ ನೋಡಿ. ಈ ಗಾಡಿ ಬಂದಿದ್ದು ನನಗೆ 22 ಫೆಬ್ರವರಿ
2023 ಅಲ್ಲಿ. ಅಂದ್ರೆ ಈಗ ನಾನು ಡೇಟ್ ಹಾಕಿರೋದಕ್ಕೂ ಇದಕ್ಕೂ 5 ಇಯರ್ಸ್ ಗ್ಯಾಪ್ ಆಯ್ತು. 5 ಇಯರ್ಸ್ ಆದ್ರೂನು ಬಂತು. ಬಟ್ ಅದು ಕರೆಕ್ಟ್ ಆಗಿ ನಾವು ವರ್ಕ್ ಮಾಡ್ಲೇಬೇಕು ಯಾವ್ದಕ್ಕೆ ಆದ್ರೂ. ಗೊತ್ತಾಯ್ತಾ? ಅದ್ರಿಂದ ಆ ಗಾಡಿ ಬಂತು ನನಗೆ 2023 ಬಂತು. 5 ಇಯರ್ಸ್ ಲೇಟ್ ಆದ್ರೂ ಬಟ್ ಗ್ಯಾರಂಟಿ ಬಂದೇ ಬಂತು ಅಲ್ವಾ? ಅದಕ್ಕೆ ನಾನು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿದ್ದು. ಗೊತ್ತಾಯ್ತಾ ಗೈಸ್? ನಿಮ್ಗೂ ಇದ್ರ ದೇವ್ರ ಮೇಲೆ ಎಲ್ಲರಿಗೂ ನಂಬಿಕೆ ಇದ್ದೇ ಇರುತ್ತೆ. ದೇವರೇನೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಎಲ್ಲ ಒಂದೇನೆ. ನೀವೇನ್ ಹೇಳ್ತೀರಾ ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಗಾಡ್ಗಾಗ್ಲಿ, ಅದೇ ಯೂನಿವರ್ಸ್ ಅಂದ್ರೆ ಗಾಡೇನೆ. ಆ ಥರ ಥ್ಯಾಂಕ್ಫುಲ್ ಆಗಿದ್ರೆ ಅದು ನಮ್ಮ ಅಚೀವ್ಮೆಂಟು, ನಮ್ಮ ಗೋಲು ಏನೇ ಇದ್ರೂ ಖಂಡಿತ ಅದು ಹಾಗೆ ಕೊಟ್ಟೇ ಕೊಡ್ತಾರೆ ಯೂನಿವರ್ಸ್. ಅಕಸ್ಮಾತ್ ಅದು ಕೊಟ್ಟಿಲ್ಲ ಅಂತ ಅಂದ್ರೆ ಅದಕ್ಕೆ ವಸ್ತುನೇ ಆಗಿರ್ಬೋದು, ವ್ಯಕ್ತಿನೇ ಆಗಿರ್ಬೋದು, ಅದು ನಿಮ್ಮ ಲೈಫಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನಿಮ್ಮ ಹತ್ರ ಬರೋ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬಿಡಿ. ನಿಮ್ಗೆ ಅದು ಯೋಗ್ಯವಲ್ಲ. ಅದಕ್ಕಿನ್ನ ಬೆಸ್ಟ್ ನಿಮ್ಗೆ ವೇಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆನಾ? ಅದ್ರ ಬದಲು ನೀವು ಸುಮ್ಮನೆ ಯಾಕೆ ಎಲ್ಲಕ್ಕೂ ತಲೆ ಕೆಡ್ಸ್ಕೊಂಡು ಕೂರೋ ಬದಲು ಈ ತರ ಏನಾದ್ರೂ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇರಿ. ಈ ತರ ಸೇವಿಂಗ್ಸ್ ಇಟ್ಕೊಳ್ಳಿ ಅಮೌಂಟು. ಈಗಿನ ಪ್ರಪಂಚದಲ್ಲಿ ದುಡ್ಡಿದ್ರೆ ಅಲ್ವಾ ದುನಿಯಾ. ಸೊ ಈ ತರ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡು ಸುಮ್ಮನೆ ಕೂತಿರೋ ಬದಲು ಈ ತರ ಏನಾದ್ರೂ ಮಾಡಿ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೆ ರಿಸಲ್ಟ್ ಕೊಡೋದು ಅದೆಲ್ಲ ಗಾಡ್ಗೆ ಬಿಟ್ಬಿಡ್ಬೇಕು. ಓಕೆನಾ ಗೈಸ್? ಇಷ್ಟೇನೆ ನನ್ಗನ್ಸಿದ್ದು ನಾನು ಹೇಳ್ದೆ ಅಷ್ಟೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇದೇ ತರ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇದು ಅಮೌಂಟು ಜಾಸ್ತಿ ಆಯ್ತು, ನಮ್ಗೆ ಇಷ್ಟು ಸೇವ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು, ಈಗ ಎಲ್ಲ ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಇದಕ್ಕಿಂತ ಕಡಿಮೆ ಪ್ರೈಸ್ ಇಂದ ಸೇವ್ ಮಾಡೋದು ಟಿಪ್ಸ್ ಕೊಡಿ ಅಂತ ಹೇಳಿದ್ರೆ ನಾನು ಆ ವಿಡಿಯೋನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.